ನನ್ನ ಸಿನಿ ಪಯಣದಲ್ಲಿ ಯಶಸ್ವಿ ಹೆಜ್ಜೆಡಲು ಕಾರಣೀಕರ್ತರಾದವರು ಅಂತೇಳಿ ನೆನಪಿಸ್ಕೊಳ್ತಾ ಇದ್ದಾರೆ. ಹಾಗೆ ಅನೇಕ ನಟರು ಸಹಿತ ಬದಲಾಗಿ ನೆನಪಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕಾಶಿನಾಥರ ಅಜಗಜಾಂತರ, ಅದೇ ಕಾಲಕ್ಕೆ ತಲ್ಲೆನ ಮಗ ಸಿನಿಮಾ, ನಟ ಜಗ್ಗೇಶ್ ಜೊತೆಗೆ ಹಾಗೂ ಜನಾರ್ದನ್ ಕಾಂಬಿನೇಷನಲ್ಲಿ ಹಲವು ಸಿನಿಮಾಗಳು ಸಾಲು ತಿರುಗಿನವು. ಜಗ್ಗೇಶ್ ಮತ್ತು ಈ ನಮ್ಮ ಬ್ಯಾಂಕ್ ಜನಾರ್ದನ್ ಕೂಡಿ ಮಾಡಿದಂಥ ಅನೇಕ ಸಿನಿಮಾಗಳು ಸಿನಿ ಜಗತ್ತಿನಲ್ಲಿ ಸಾಕಷ್ಟು ಹೆಸರನ್ನು ಪಡೆದಿದ್ದಾವೆ ಅನ್ನುವಂಥದ್ದು. ಅದ್ರ ಜೊತೆಗೆ ರಾಜ್ಕುಮಾರ್ ಅವ್ರ ಜೊತೆ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಜೊತೆ ಆಗಿರ್ಬೋದು, ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಹೇಳಿದ್ದಾರೆ ಈಗಾಗಲೇ 800ಕ್ಕೂ ಅಧಿಕ ಚಿತ್ರಗಳಲ್ಲಿ ಕನ್ನಡ, ಅದೇ ಕಾಲಕ್ಕೆ ತೆಲುಗು, ತಮಿಳು, ಮಲಯಾಳಂಗಳಲ್ಲಿ ಪಾತ್ರ ಮಾಡಿದಂಥ ಈ ಜನಾರ್ದನ್ ಅವರು ಭಾಳಷ್ಟು ಜನರಿಗೆ ಇವತ್ತಿಗೂ ಅವ್ರ ಪಾತ್ರ ನೆನಪಿಸ್ಕೊಂಡಾಗ ಒಂದಿಷ್ಟು ಸ್ಮೈಲ್ ಅಥವಾ ಒಂದು ನಗೆ ಬಂದು ಹೋಗ್ತದೆ. ಅವ್ರ ಪಾತ್ರದ ವಹಿಸಿದಂಥ ಮಾತುಗಳು, ಆ ಮಾತುಗಳು ವ್ಯಕ್ತಪಡಿಸುವಂಥ ರೀತಿ ಇವೆಲ್ಲವೂ ಭಾಳಷ್ಟು ಇವತ್ತು ಹೊಸದಾಗಿ ಬರುತ್ತಿರುವಂಥ ಕಲಾವಿದರಿಗೆ ಒಂದು ಮಾರ್ಗಸೂಚಿ ಅಥವಾ ಮಾರ್ಗದರ್ಶನ ಕೊಡುವಂಥವು ಅಂತೇಳಿ ನಾವು ಹೇಳ್ಬೋದಾಗಿದೆ. ಅದರಲ್ಲೂ ಶೋದಲ್ಲಿಯ ಇನ್ಸ್ಪೆಕ್ಟರ್ ಪಾತ್ರ, ಒಬ್ಬ ಇನ್ಸ್ಪೆಕ್ಟರ್ ಯಾವ ಹಂತದಲ್ಲಿ ಹೇಗೆ ಇರಬೇಕು ಅನ್ನೋದ್ರ ಜೊತೆಗೆ ಹಾಸ್ಯ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಹಾಸ್ಯವಾಗಿ ಅವ್ರನ್ನ ಬಿಂಬಿಸಿದ್ರು ಸಹಿತ ಅನೇಕ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಸಹಿತ ಬಿಂಬಿಸುವಂಥ ಪಾತ್ರ ಮಾಡಿದ್ದಾರೆ ಅವರು ಒಬ್ಬ ಇನ್ಸ್ಪೆಕ್ಟರ್ ಆಗಿ. ಅದೇ ರೀತಿ ಕೌರವ, ತಾಯವ್ವ, ಬೊಂಬಾಟ್ ಹುಡುಗ, ಸೂಪರ್ ನನ್ನ ಮಗ, ಆಟ ಬೊಂಬಾಟ, ಗೆಲುವಿನ ಸರ್ದಾರ, ಅಂಗೈಯಲ್ಲಿ ಅಪ್ಸರೆ, ಎಷ್ಟು ಚಿತ್ರಗಳು ತೆಲುಗು, ತುಳು, ತಮಿಳು ಇವುಗಳನ್ನೆಲ್ಲ ಪಾತ್ರ ಮಾಡಿದ್ದಾರೆ. ವಿಶೇಷವಾಗಿ ಚಿತ್ರದುರ್ಗದ ಈ ಆಸಾಮಿ ವಿಶೇಷವಾಗಿ ತಮ್ಮ ಜೀವನವನ್ನು ಬಾಲ್ಯಾವಸ್ಥೆಯಲ್ಲೇ ಅಂದರೂ ತಮ್ಮ ಬಾಲ್ಯಕ್ಕಿಂತಲೂ ತಮ್ಮ ಈ ಒಂದು ಬ್ಯಾಂಕ್ ವೃತ್ತಿಯ ಜೊತೆಗೆ ಆರಂಭಿಸಿದಂಥದ್ದು ಸಣ್ಣ ವಯಸ್ಸಿನ, ದೊಡ್ಡ ವಯಸ್ಸಾಗಿರಲಿಲ್ಲ, ಶುರು ಮಾಡಿದರು. ಇವತ್ತು ನಮ್ಮನಾಗಲಿದ್ದಾರೆ. ಅವ್ರ ಜೊತೆಗೆ ಅವರ 4 ಮಕ್ಕಳು ಇವತ್ತು ಇದ್ದಾರೆ, 4 ಮಕ್ಕಳಿದ್ದಾರೆ. ಅವರಿದ್ದಂಥವ್ರು ತಂದೆಯ ಆಶ್ರಯದಲ್ಲಿ ಬೆಳೆದವರು ತಮ್ಮ ಬದುಕಿಗೆ ಒಂದು ಆಶ್ರಯ ಮಾಡ್ಕೊಂಡಿದ್ದಾರೆ. ತಮ್ಮ 76ನೇ ವಯಸ್ಸಿನಲ್ಲಿ ಕಿಡ್ನಿ ಫೇಲ್ ಆಗಿದ್ದನ್ನು ತೀರ್ಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ನಮಗೆ ಸದಾ ನೆನಪಿನಲ್ಲಿ ಉಳಿಯುವಂಥವ್ರು. ಅವರ ಒಂದು